ಆಪರೇಷನ್ ಕಮಲದ ರಾಜಕೀಯದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಇದ್ದಕ್ಕಿದ್ದ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ದೆಹಲಿಯ ಗುರುಗ್ರಾಮದಲ್ಲಿ ಬೀಡು ಬಿಟ್ಟಿದ್ದ ಶಾಸಕರನ್ನ ಬೆಂಗಳೂರಿಗೆ ವಾಪಸ್ ಬರುವಂತೆ ಬುಲಾವ್ ನೀಡಿದ್ದಾರೆ. ಸಂಜೆಯೊಳಗೆ ಬೆಂಗಳೂರಿಗೆ ಬರುವಂತೆ ಪತ್ರಿಕಾ ಹೇಳಿಕೆ ನೀಡಿರುವ ಬಿಎಸ್ ಯಡಿಯೂರಪ್ಪ ಇಲ್ಲಿ ಒಗ್ಗಟ್ಟಾಗಿ ಕುಳಿತು ಮುಂದಿನ ನಿರ್ಧಾರ ಕೈಗೊಳ್ಳೋಣ ಅಂತ ಶಾಸಕರಿಗೆ ತಿಳಿಸಿದ್ದಾರೆ. ಇನ್ನೊಂದೆಡೆ ಬೆಂಗಳೂರಿಗೆ ಬಿಜೆಪಿ ಶಾಸಕರು ವಾಪಸ್ ಬರ್ತಿರುವ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಕಾಂಗ್ರೆಸ್ ಆಪರೇಷನ್ ಹಸ್ತದ ಪ್ಲಾನ್ ರೂಪಿಸುತ್ತಿದೆ. ಬೆಂಗಳೂರಿನ ಒಬ್ಬರು, ಮೈಸೂರಿನ ಇಬ್ಬರು ಹಾಗೂ ಚಿತ್ರದುರ್ಗದ ಇಬ್ಬರು ಬಿಜೆಪಿ ಶಾಸಕರನ್ನ ಮೈತ್ರಿ ಪಕ್ಷಕ್ಕೆ ಸೆಳೆಯೋಕೆ ಆಪರೇಷನ್ ಶುರುವಾಗಿದೆ. ಈ ಸಂಬಂಧ ಜಮೀರ್ ಅಹಮದ್ ಮತ್ತು ಡಿಕೆ ಶಿವಕುಮಾರ್ ಉಸ್ತುವಾರಿ ನೀಡಲಾಗಿದ್ದು, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿಎಂ ಕುಮಾರಸ್ವಾಮಿ ಮೇಲುಸ್ತುವಾರಿಯನ್ನ ನೋಡಿಕೊಳ್ಳಿದ್ದಾರಂತೆ. ಕೋಲ್ಕತಾದಲ್ಲಿ ಇಂದು ಟಿಎಂಸಿಯ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಆಂಟಿ ಮೋದಿ ರ್ಯಾಲಿ ಆಯೋಜಿಸಿದ್ದಾರೆ. ರ್ಯಾಲಿ ಮೂಲಕ ಬಿಜೆಪಿ ವಿರುದ್ಧ ಸಮರ ಸಾರೋಕೆ ಪ್ರತಿಪಕ್ಷಗಳೆಲ್ಲ ಒಟ್ಟಾಗಲಿವೆ. ಇನ್ನು ರ್ಯಾಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಭಾಗವಹಿಸುತ್ತಿಲ್ಲ. ರಾಹುಲ್ಗೆ ಬದಲಾಗಿ ಮಲ್ಲಿಕಾರ್ಜುನ ಖರ್ಗೆ ಭಾಗವಹಿಸಲಿದ್ದಾರೆ. ಇನ್ನು ರಾಹುಲ್ ರ್ಯಾಲಿಗೆ ಬೆಂಬಲ ನೀಡಿರೋದು ಸ್ಥಳೀಯ ಕಾಂಗ್ರೆಸ್ನಲ್ಲಿ ಅಸಮಾಧಾನಕ್ಕೂ ಕಾರಣವಾಗಿದೆ. ಮಮತಾ ಬ್ಯಾನರ್ಜಿಯ ಯುನೈಟೆಡ್ ಇಂಡಿಯಾ ರ್ಯಾಲಿ 41 ವರ್ಷಗಳ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ನಡೆದಿರೋ ಮೆಗಾ ರ್ಯಾಲಿ ಎನಿಸಿಕೊಂಡಿದೆ. ಈ ಹಿಂದೆ ಜ್ಯೋತಿ ಬಸು ಇಂತಹದೊಂದು ರ್ಯಾಲಿ ನಡೆಸಿದ್ರು. ಇನ್ನು ಇವತ್ತಿನ ರ್ಯಾಲಿಯಲ್ಲಿ ಸಿಎಂ ಕುಮಾರಸ್ವಾಮಿ, ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್, ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ರ್ಯಾಲಿಯ ಸ್ಥಳ ತಲುಪಿದ್ದಾರೆ. ರೆಸಾರ್ಟ್ ರಾಜಕಾರಣದ ಬಗ್ಗೆ ಬೆಳಗಾವಿ ಗ್ರಾಮಾಂತರ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಈಗಲ್ಟನ್ ರೆಸಾರ್ಟ್ ಬಳಿ ಮಾತನಾಡಿದ ಅವರು, ರಾಜ್ಯದಲ್ಲಿ ದಿನೇ ದಿನೇ ವಾತಾವರಣ ಹದಗೆಡ್ತಿದೆ. ನಮಗೂ ಇದೆಲ್ಲವನ್ನು ನೋಡಿ ಬೇಸರವಾಗಿದೆ. ಎಲ್ಲರೂ ಲೋಕಸಭೆ ಚುನಾವಣೆಗೆ ಒಗ್ಗಟ್ಟಾಗಿರಬೇಕು ಅಂತ ಚರ್ಚೆ ನಡೆಸೋಕೆ ರೆಸಾರ್ಟ್ಗೆ ಬಂದಿದ್ದೇವೆ. ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳು ಬಗೆಹರಿಯಲಿದೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಪ್ರಸಿದ್ಧ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರಾಮಾರು ಗದ್ದಿಯಲ್ಲಿ ಇತಿಹಾಸ ಪ್ರಸಿದ್ಧ ಪುತ್ತೂರು ಕಂಬಳ ನಡೆಯಲಿದೆ. ಉದ್ಯಮಿ ಮುತ್ತಪ್ಪ ರೈ ಸಾರಥ್ಯದಲ್ಲಿ ನಡೆಯುವ 26 ವರ್ಷದ ಕೋಟೆ ಚೆನ್ನಯ್ಯ ಜೋಡುಕೆರೆ ಕಂಬಳದಲ್ಲಿ ನೇಗಿಲು ಹಿರಿಯ, ನೇಗಿಲು ಕಿರಿಯ, ಹಗ್ಗ ಹಿರಿಯ, ಹಗ್ಗ ಕಿರಿಯ, ಅಡ್ಡ ಹಲಗೆ, ಕೆನೆ ಹಲಗೆ ಹೀಗೆ 6 ವಿಭಾಗದಲ್ಲಿ ಕಂಬಳ ನಡೆಯಲಿದ್ದು 100ಕ್ಕೂ ಅಧಿಕ ಜೋಡಿ ಕೋಣಗಳು ಭಾಗವಹಿಸಲಿವೆ. ರಾಷ್ಟ್ರ ರಾಜಧಾನಿ ನವದೆಹಲಿ ದಿನೇ ದಿನೇ ಮಾಲಿನ್ಯ ನಗರಿಯಾಗಿ ಬದಲಾಗ್ತಿದೆ. ಮಿತಿಮೀರಿದ ವಾಯು ಮಾಲಿನ್ಯದಿಂದ ನಾಗರಿಕರಿಗೆ ಮಾರಕವಾಗ್ತಿರುವ ದೆಹಲಿ ವಾಸಿಸೋಕೆ ಯೋಗ್ಯವಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ದೆಹಲಿ ಗ್ಯಾಸ್ ಚೇಂಬರ್ನಂತಾಗಿದ್ದು ನಿವೃತ್ತಿಯ ಬಳಿಕ ತಾವು ಇಲ್ಲಿ ವಾಸ ಮಾಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗೋವುಗಳಿಗಾಗಿ ಸ್ಮಶಾನ ನಿರ್ಮಿಸುವುದಾಗಿ ಭೋಪಾಲ್ನ ಮೇಯರ್ ಅಲೋಕ್ ತಿಳಿಸಿದ್ದಾರೆ. ಈ ಹಿನ್ನೆಲೆ ಭೋಪಾಲ್ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಮಶಾನ ನಿರ್ಮಾಣ ಮಾಡೋಕೆ ಸೂಕ್ತ ಹಾಗೂ ಶಾಂತವಾದ ಸ್ಥಳ ಹುಡುಕ್ತಿದೆ. ಇನ್ನು ಪಶುಸಂಗೋಪನೆ ಸಚಿವ ಲಖನ್ ಸಿಂಗ್ ನಗರದಲ್ಲಿರುವ ಬೀದಿ ಹಸುಗಳನ್ನ ಬೇರೆಡೆ ಸ್ಥಳಾಂತರಿಸೋಕೆ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಬಾಲಿವುಡ್ ಕ್ವೀನ್ ಕಾಂಗನಾ ರಣವತ್ ಅಭಿನಯದ ಮಣಿಕರ್ಣಿಕಾ ಸಿನಿಮಾ ಜನವರಿ 25ರಂದು ಬಿಡುಗಡೆಗೆ ಸಿದ್ಧಗೊಂಡಿದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಕಥೆ ಇರುವ ಈ ಸಿನಿಮಾವನ್ನ ನಿನ್ನೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ವೀಕ್ಷಿಸಿದ್ರು. ರಾಷ್ಟ್ರಪತಿ ಭವನದಲ್ಲಿ ದೇಶದ ಪ್ರಥಮ ಪ್ರಜೆಗಾಗಿ ವಿಶೇಷ ಸ್ಕ್ರೀನಿಂಗ್ ಆಯೋಜಿಸಲಾಗಿತ್ತು. ಈ ವೇಳೆ ಚಿತ್ರತಂಡದ ಜೊತೆ ಬಿಜೆಪಿ ಧುರೀಣ ಎಲ್ಕೆ ಅಡ್ವಾಣಿ ಕೂಡ ಚಿತ್ರವನ್ನ ವೀಕ್ಷಿಸಿದ್ರು. ಜಮ್ಮು ಮತ್ತು ಕಾಶ್ಮೀರದ ಲಡಾಖ್ನಲ್ಲಿ ಹಿಮಪಾತದಿಂದಾಗಿ ಕಾಣೆಯಾಗಿದ್ದ 10 ಮಂದಿಯ ಪೈಕಿ 5 ಮೃತಪಟ್ಟಿದ್ದಾರೆ. ಲಡಾಖ್ ಪ್ರಾಂತ್ಯದ ಖಾರ್ಡಂಗ್ಲಾ ಪ್ರದೇಶದಲ್ಲಿ ಟ್ರಕ್ನಲ್ಲಿ ನಾಗರಿಕರು ತೆರಳುತ್ತಿದ್ದಾಗ ಹಿಮಪಾತವಾಗಿದೆ. ಹಿಮಬಂಡೆಗಳು ವಾಹನಕ್ಕೆ ಅಪ್ಪಳಿಸಿದ ಪರಿಣಾಮ ಟ್ರಕ್ನಲ್ಲಿದ್ದ 10 ಮಂದಿ ನಾಪತ್ತೆಯಾಗಿದ್ರು. ಇದೀಗ 5 ಮೃತದೇಹಗಳನ್ನು ಪತ್ತೆ ಹಚ್ಚಲಾಗಿದೆ.